ಲೈಫ್ನ ಎಂಜಾಯ್ ಮಾಡೋದು ಬಿಟ್ಟು ಡಾಕ್ಟರ್ಸ್ನ ಶಾಪಿಂಗ್ ಮಾಡ್ಕೊಂಡು ಕೂತಿದ್ದೆ. ಯಾವಾಗಲೂ ಒಂದು ಹೇಳ್ತಾರೆ, 5 ಜನ ಯಾರ ಜೊತೆ ಇರ್ತೀಯೋ ನೀನು ಆ ಥರ ಇರ್ತೀಯ, ನೀನು ಯಾರ ಜೊತೆ ಇರ್ತೀಯೋ ಆ ಥರ ಥಿಂಕ್ ಮಾಡ್ತೀಯ ಅಂತ. ಶ್ರೀನಾಥ್ ಅವ್ರನ್ನ ಮೀಟ್ ಮಾಡ್ತಿದ್ದೆ, ಅಲ್ಲಿ ಕೂತ್ಕೊಂಡು ಆಚೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಆದರೆ ಇವರಿಗೆ ಪೇಷಂಟ್ ಆಗಬೇಕು ಅಂತ. ತಲೆನಲ್ಲೇ ನಾನು ಯಾವತ್ತೂ ಅದು ಇರಲೇ ಇರಲಿಲ್ಲ. ಕ್ಯಾನ್ಸರ್ ಏನು, ಎಷ್ಟು ಕಷ್ಟ ಏನೂ ಗೊತ್ತಿರಲಿಲ್ಲ. ಇವ್ರನ್ನ ಕರ್ಕೊಂಡು ಹೋಗೋದು ಬರೋದು, ಇವ್ರನ್ನ ನೋಡ್ಕೊಳ್ಳೋದು. ನೀನು ಒಳ್ಳೇದು ಯಾರ ಬಗ್ಗೆ ಚಿಂತೆ ಮಾಡ್ತೀಯೋ, ಸೊ ದಟ್ ವಿಲ್ ಟೇಕ್ ಕೇರ್ ಆಫ್ ಯುವರ್ ಲೈಫ್. ಕ್ಯಾನ್ಸರ್ ಬಂದರೆ ಸಾಯ್ತಾರೆ ಅನ್ನೋದು ಏನಿಲ್ಲ. ಒನ್ ಆಫ್ ದ ರೀಸನ್ಸ್ ಸಾಯೋದಕ್ಕಿರ್ಬೋದು, ಬಟ್ ನೀನು ಮೆಂಟಲಿ ವೀಕ್ ಆಗೋದ್ರೆ ಸಾಯೋದು ಗ್ಯಾರಂಟಿ. ನಮಸ್ಕಾರ, ನನ್ನ ಹೆಸರು ರಾಜೇಶ್ವರಿ ಸೀಬಾ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನನಗೆ ಮದುವೆ ಆದಮೇಲಿಂದ ನನ್ನ ಮಗ ಹುಟ್ಟಿದಾಗ ನಂಗೆ ಆರ್ಥ್ರೈಟಿಸ್ ಅಂತ ಪ್ರಾಬ್ಲಮ್ ಬಂತು. ಈ ಆರ್ಥ್ರೈಟಿಸಿಗೋಸ್ಕರ ನಾನು ಸಾಕಷ್ಟು ಡಾಕ್ಟರ್ಸ್ ಹತ್ರ ಹೋಗಿ, ನಿಮಗೆ ಗೊತ್ತೇ ಇರುತ್ತೆ, ಒಂದು ಚಿಕ್ಕ ವಯಸ್ಸಿನಲ್ಲಿ, ಒಂದು 23 ವಯಸ್ಸಿನಲ್ಲಿ ಆರ್ಥ್ರೈಟಿಸ್ ಬಂದರೆ ಲೈಫ್ನ ಎಂಜಾಯ್ ಮಾಡೋದು ಬಿಟ್ಟು ಡಾಕ್ಟರ್ಸ್ನ ಶಾಪಿಂಗ್ ಮಾಡ್ಕೊಂಡು ಕೂತಿದ್ದೆ. ಸೊ ಈ ಟೈಮ್ನಲ್ಲಿ ನನಗೆ ಸ್ಟಿರಾಯ್ಡ್ಸ್ ಕೊಡ್ದಿದ್ರೆ ಇದು ಹೋಗೋದಿಲ್ಲ ಅನ್ನೋ ಥರ ಇದರಲ್ಲಿ ಒಂದು ಸ್ಟಿರಾಯ್ಡ್ಸ್ನ ತೊಗೊಂಡು ನಂದು ಜೀವನ ನಾನು ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಇದು ಪ್ರಾಬಬ್ಲಿ ನನಗೆ ಒಂದು 36 ವಯಸ್ಸಿನಲ್ಲಿ ನನಗೆ ಅರ್ಥ ಆಯಿತು, ನನ್ನ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡ್ರೆ ನಾನು ಚೆನ್ನಾಗಿರ್ತೀನಿ, ಇದರಿಂದ ಎಲ್ಲ ಆಚೆ ಬರ್ಬೋದು ಈ ಮಾತ್ರೆ ಸ್ಟಿರಾಯ್ಡ್ಸಿಂದ ಅಂತೆಲ್ಲ ಅಂದ್ಬಿಟ್ಟು ನನ್ನ ಜೀವನ ಶೈಲಿನಲ್ಲಿ ನಾನು ತುಂಬ ಒಳ್ಳೆ ಪೌಷ್ಟಿಕ ಆಹಾರನ ಉಪಯೋಗಿಸೋದು, ನನಗೆ ನಾನು ಹ್ಯಾಪಿಯಾಗಿರೋದು, ಇದನ್ನೆಲ್ಲ ನಾನು ಅಳವಡಿಸ್ಕೊಂಡೆ. ಆದರೆ ನಿಮಗೆ ಗೊತ್ತೇ ಇರುತ್ತಲ್ವಾ, ಎಲ್ಲ ಸ್ಟ್ರೆಸ್ ಅನ್ನೋದು ಎಲ್ಲ ಮನುಷ್ಯಂಗೂ ಇದ್ದೇ ಇರುತ್ತೆ, ಫ್ಯಾಮಿಲಿನ ಮೇಲೆ ಎಲ್ಲ ಇರುತ್ತೆ. ಇದೇ ಥರ ಕಂಟಿನ್ಯೂ ಆಗಿಬಿಟ್ಟು ನನಗೇನಾಯಿತು, ಅದು ಎಷ್ಟು ಒಳ್ಳೆ ಕನೆಕ್ಟ್ ಅಂತ ನೋಡಿ. ಯಾವಾಗಲೂ ಒಂದು ಹೇಳ್ತಾರೆ, 5 ಜನ ಯಾರ ಜೊತೆ ಇರ್ತೀಯೋ ನೀನು ಆ ಥರ ಇರ್ತೀಯ, ನೀನು ಯಾರ ಜೊತೆ ಇರ್ತೀಯೋ ಆ ಥರ ಥಿಂಕ್ ಮಾಡ್ತೀಯ ಅಂತ. ಸೊ ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದರು, ಒಳ್ಳೆ ಫ್ರೆಂಡ್ ಸರ್ಕಲ್ ಇತ್ತು, ಸಪೋರ್ಟಿವ್ ಸ್ಟ್ರಕ್ಚರ್ ಇತ್ತು ನನಗೆ. ಆದರೆ ನನ್ನ ಮನೆಯಲ್ಲಿ ನನ್ನ ಹಸ್ಬೆಂಡ್ ಸಿಸ್ಟರ್ಗೆ ಅವ್ರಿಗೆ ಶಿ ಡೆವಲಪ್ಡ್ ಲಿಂಫೋಮಾ. ಅದು ನಮಗೆ ಲಿಂಫೋಮಾ ಅಂದರೆ ನನಗೆ ನಿಜ ಏನಂತ ಗೊತ್ತಿಲ್ಲ. ನನಗೆ ಅದು ಐ ವಾಸ್ ನಾಟ್ ಇಟ್ ಆಲ್ ಎಕ್ಸ್ಪೋಸ್, ನಂಗೆ ಅದ್ರ ಬಗ್ಗೆನೇ ಏನೂ ಗೊತ್ತಿರಲಿಲ್ಲ. ಅವರು ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು ಅಂದ್ಬಿಟ್ಟು ಅವರು US ಅಲ್ಲಿಂದ ಚೆನ್ನೈಗೆ ಹೋಗಿ ಅಲ್ಲಿಂದ ತಿರುಪತಿಗೆ ಬಂದರು. ಆಮೇಲೆ ಅವ್ರ ಹಸ್ಬೆಂಡ್ ನಂಗೆ ಫೋನ್ ಮಾಡಿ ಹೇಳ್ತಿದ್ರು. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಅತ್ತೆಗೆ 7 ಜನ ಮಕ್ಕಳು. ಅದು ಸ್ವಲ್ಪ ಧೈರ್ಯ, ಸ್ವಲ್ಪ ಒಂಥರ ಮುನ್ನುಗ್ಗೋದು ಅಂದರೆ ನಾನು ಕೊನೆಯವಳು. ಸೊ ಅವ್ರು ನನಗೆ ಫೋನ್ ಮಾಡಿ ಅವ್ರ ಹಸ್ಬೆಂಡ್ ಹೇಳಿದರು, ಅವಳು ತುಂಬ ವೀಕಾಗಿ ಮಲಗಿಬಿಟ್ಟಿದ್ದಾಳೆ, ಏನು ಮಾಡೋದು ಗೊತ್ತಿಲ್ಲ. ನಾನು ಹೇಳ್ದೆ, ನೀವು ಬೆಂಗಳೂರಿಗೆ ಬರದೆ ತಿರುಪತಿನಲ್ಲಿ ಕೂತ್ಕೊಂಡು ಹೇಳಿದ್ರೆ ಏನಾಗಲ್ಲ ಅಂದ್ಬಿಟ್ಟು ಅವ್ರನ್ನ ಬ್ಯಾಂಗ್ಳೂರಿಗೆ ಕರ್ಸ್ಕೊಂಡೆ. ಆವಾಗ ನನ್ನ ಹಸ್ಬೆಂಡ್ ಥ್ರೂ ನಂಗೆ ಗೊತ್ತಿತ್ತು, ಡಾಕ್ಟರ್ ಶ್ರೀನಾಥ್ ಅಲ್ಲಿ ಇರ್ತಾರೆ, ಅದು ಆಂಕಾಲಜಿ ಡಿಪಾರ್ಟ್ಮೆಂಟ್, ಅವ್ರಿಗೆ ಹೋಗಿ ತೋರಿಸ್ಬೇಕು ಅಂತ. ನನ್ನ ಹಸ್ಬೆಂಡಿಗೆ ಸ್ವಲ್ಪ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರೋದ್ರಿಂದ ಅವ್ರಿಗಿದೆಲ್ಲ ಸ್ವಲ್ಪ ಜಾಸ್ತಿ ವಿಷಯಗಳು ಗೊತ್ತು. ಸರಿ ಅಂದ್ಬಿಟ್ಟು ನಾನು ಅವ್ರ ಜೊತೆ ಸಪೋರ್ಟಿವ್ ಆಗಿ ಅಲ್ಲಿ ಹೋದಾಗ ಅವ್ರಿಗೆ ಅಲ್ಲಿ ತೋರಿಸ್ತಾ, ನೋಡಿ ಯಾವಾಗ್ಲೂ ನಾವು ಏನು ಯೋಚನೆ ಮಾಡ್ತೀವೋ ಅದಾಗುತ್ತೆ, ರೈಟ್? ಅದಕ್ಕೆ ತುಂಬ ಸರಿ ನನಗೆ ಇವಾಗ ಗೊತ್ತು, ಥಾಟ್ ಬಿಕಮ್ ಥಿಂಗ್ಸ್ ಅಂತ. ಅದಕ್ಕೆ ನಾನು ಯೋಚನೆಗಳನ್ನು ನಾನು ಬದಲಾಯಿಸ್ಕೋತೀನಿ. ಯಾವುದಾದ್ರು ಒಂದು ನೆಗೆಟಿವ್ ಯೋಚನೆ ಬಂತು ಅಂದರೆ ಇಮ್ಮಿಡಿಯೇಟಾಗಿ ನಾನು ಅದನ್ನು ಪಾಸಿಟಿವ್ ಥಿಂಕಿಂಗಿಗೆ ಚೇಂಜ್ ಮಾಡ್ಕೋತೀನಿ. ನಾನು ಅದರಲ್ಲಿ ಇರೋದಿಲ್ಲ. ಅದೇನಾದ್ರು ಬಂತು ಅಂದರೆ ನಾನು ಜಾಗ ಖಾಲಿ ಮಾಡಿಬಿಟ್ಟು ನನಗೇನು ಇಷ್ಟನೋ ಅದನ್ನು ಮಾಡೋಕ್ಕೆ ಶುರು ಮಾಡ್ತೀನಿ. ಬಟ್ ಆವಾಗ ಅಂದರೆ ನಾನು ಹೇಳ್ತಿರೋದು, ಒಂದು 17 ವರ್ಷದಿಂದ ಇಷ್ಟೆಲ್ಲ ಬುದ್ಧಿ ಇರಲಿಲ್ಲ, ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ಅಲ್ಲಿ ಶ್ರೀನಾಥ್ ಅವ್ರದ್ದು ಕ್ಯಾಬಿನಲ್ಲಿ ಕೂತಿದ್ರೆ ರೆಗ್ಯುಲರಾಗಿ ಇವ್ರನ್ನ ಕರ್ಕೊಂಡು ಹೋಗ್ತಿದ್ದೆ ನಾನೇನೆ. ಅವ್ರಿಗೆ ಕೀಮೊಥೆರಪಿ ನಡೀತಿತ್ತು ಎಲ್ಲ, ಅವ್ರು ನಮ್ಮನೇನಲ್ಲೇ ಇರ್ತಿದ್ರು. ಇದನ್ನು ನನಗೆ ತುಂಬ ಸರಿ ಅನಿಸುತ್ತೆ, ಇದು ಗಾಡ್ ಕನೆಕ್ಟ್. ದೇವರು ಎಲ್ಲೋ ಒಂದು ಕಡೆ ಕನೆಕ್ಷನ್ ಕೊಡ್ತಾ ಇರ್ತಾನೆ, ನಾವು ಅದಕ್ಕೆ ಕನೆಕ್ಟ್ ಆಗೋದಕ್ಕೆ ರೆಡಿ ಇರಬೇಕು. ಸೊ ನಾನೇನು ಮಾಡ್ತಿದ್ದೆ, ಅವ್ರನ್ನ ಕರ್ಕೊಂಡು ಹೋಗಿ ಬರೋವಾಗ ಶ್ರೀನಾಥ್ ಅವ್ರನ್ನ ಮೀಟ್ ಮಾಡ್ತಿದ್ದೆ. ಅಲ್ಲಿ ಕೂತ್ಕೊಂಡು ಆಚೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಆದರೆ ಇವರಿಗೆ ಪೇಷಂಟ್ ಆಗಬೇಕು ಅಂತ. ತಲೆನಲ್ಲೇ ನಾನು ಯಾವತ್ತೂ ಅದು ಇರಲೇ ಇರಲಿಲ್ಲ. ಕ್ಯಾನ್ಸರ್ ಏನು, ಎಷ್ಟು ಕಷ್ಟ ಏನೂ ಗೊತ್ತಿರಲಿಲ್ಲ. ಇವ್ರನ್ನ ಕರ್ಕೊಂಡು ಹೋಗೋದು ಬರೋದು, ಇವ್ರನ್ನ ನೋಡ್ಕೊಳ್ಳೋದು. ಅದಾದಮೇಲಿಂದ ಅವರು 2010 ಜಾನ್ವರಿನಲ್ಲಿ ನಮ್ಮನೆಯಲ್ಲೇ ಸತ್ತೋದ್ರು. ಸೊ ಇದೊಂಥರ ಮನೆಯಲ್ಲಿ ನಮ್ಮ ಅತ್ತೆ ಇರ್ತಾರೆ ಮನೆಯಲ್ಲಿ, ಅವ್ರಿಗೆ ಎಲ್ಲ ಒಂಥರ ಶಾಕ್. ಅಂದರೆ ಅವ್ರಿಗೆ ಸ್ವಂತ ಮಗಳನ್ನ ಕಳ್ಕೊಂಡು ಆ ಥರ ಅಂತ. ಬಟ್ ನಾನು ಯಾವಾಗಲೂ ನನ್ನ ಲೈಫ್ನಲ್ಲಿ ನಾನು ಬ್ಯುಸಿ ಇರ್ತಿದ್ದೆ. ಯಾರು ಇರ್ತಾರೆ, ನಮ್ಮದು ಎಲ್ಲರದ್ದು ಲೈಫ್ ಜರ್ನಿ ಬೇರೆ. ನನ್ನ ಹಸ್ಬೆಂಡ್ಗೆ ನಾನು ವೇಟ್ ಮಾಡಲ್ಲ, ನಮ್ಮ ಅತ್ತೆಗೆ ವೇಟ್ ಮಾಡಲ್ಲ, ನಮ್ಮ ಅಮ್ಮಗೆ ವೇಟ್ ಮಾಡಲ್ಲ, ನನ್ನ ಮಗಳಿಗೆ ನಂದು ಎಕ್ಸ್ಪೀರಿಯನ್ಸಸ್ ಇದು.
ಸೊ 2010 ಡಿಸೆಂಬರ್ನಲ್ಲಿ ನನಗೇನಾಯಿತು, ನಾನು ಆ್ಯಕ್ಚುಲಿ ತುಂಬ ಇವೆಂಟ್ಸ್ಗೆ ಹೋಗ್ತೀನಿ. ನಾನು ಆ ಇವೆಂಟ್ನಲ್ಲಿ ಒಂದು MC ಆಗಿದ್ದೆ, ಅಂದರೆ ಮಾಸ್ಟರ್ ಆಫ್ ದಿ ಸೆರೆಮನಿ. ಅವತ್ತು ತುಂಬ ಶೆಕೆ ಆಯಿತು. ನಾನು ಆ್ಯಕ್ಚುಲಿ ಒಂದು ನ್ಯೂಟ್ರಿಷನ್ ಕಂಪನಿ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ನಾನು ಆ ಕಂಪ್ನಿನಲ್ಲಿ ನಾನು ಮಾಡ್ತಾ ಆ್ಯಕ್ಚುಲಿ 2000ಇಂದನೂ ನಾನು ಆ ಕಂಪ್ನಿನಲ್ಲಿದ್ದೀನಿ. ಸೊ ನನಗೆ ಗೊತ್ತಿತ್ತು ನ್ಯೂಟ್ರಿಷನ್ ತುಂಬ ಒಳ್ಳೆ ಇಂಪಾರ್ಟೆಂಟ್ ರೋಲ್ ಮನುಷ್ಯಂಗೆ ಕೊಡುತ್ತೆ, ಮೆಂಟಲಿ ಪಾಸಿಟಿವ್ ಆಗಿರೋದು ತುಂಬ ಹೆಲ್ಪ್ ಮಾಡುತ್ತೆ ಮನುಷ್ಯಂಗೆ ಅನ್ನೋದು ಗೊತ್ತಿತ್ತು. ನಾನು ಚೇಂಜಸ್ ಮಾಡ್ಕೊಂಡು ಬರ್ತಾನೆ ಇದ್ದೆ. 2010 ಆ ಒಂದು ಇವೆಂಟಲ್ಲಿ ತುಂಬ ಶೆಕೆ ಆಯಿತು. ಮನೆಗೆ ಬಂದಿದ್ದ ತಕ್ಷಣ ನಾನು ಡ್ರೆಸ್ನ ಚೇಂಜ್ ಮಾಡಿಬಿಟ್ಟು ಫ್ಯಾನ್ ಕೆಳಗಡೆ ನಿಂತ್ಕೊಂಡು ಏನಕ್ಕೆ ಇಷ್ಟು ಶೆಕೆ ಆಗ್ತಿದೆ ಅಂತ ಸುಮ್ಮನೆ ನಾನು ಅಂಡರ್ ಆರ್ಮ್ಸ್ನ ನಾನು ಹಿಂಗೆ ಅಂದ್ಕೊಂಡಾಗ ನನಗಲ್ಲಿ ಒಂದು ಲಂಪ್ ಸಿಕ್ತು. ಇನ್ಫ್ಯಾಕ್ಟ್ ಅದು 4 ದಿವಸದ ಹಿಂದೆ ಹೆಂಗಸರು ಜನರಲಿ ವ್ಯಾಕ್ಸಿಂಗ್ ಮಾಡ್ತೀವಲ್ವ, ಆವಾಗ ಅಂಡರ್ ಆರ್ಮ್ಸ್ ಮಾಡೋವಾಗ ನಾನು ಹಿಂಗೆ ಅಂದ್ಕೊಂಡು ಅಂಡರ್ ಆರ್ಮ್ಸ್ ಮಾಡ್ಕೊಂಡಿದ್ದೀನಿ. ಅವತ್ತು ಯಾವ ಲಂಪು ಇರಲಿಲ್ಲ. ಒಂದು 3 days ಆದಮೇಲೆ ಐ ಕುಡ್ ಫೀಲ್ ಎ ಲಂಪ್. ಆ ಟೈಮ್ನಲ್ಲಿ ನನ್ನ ಹಸ್ಬೆಂಡು ಮೈಸೂರಿಗೆ ನಮ್ಮ ಅಪ್ಪ ಅಮ್ಮಂಗೆ ಮನೆ ಕಟ್ಸೋಕ್ಕೆ ಅಂತ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರು. ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನಮ್ಗೆ ಯಾಕೋ ಕ್ಯಾನ್ಸರ್ ಇರಬೇಕು, ನಂಗೊಂದು ಲಂಪ್ ಸಿಗ್ತಿದೆ. ನನಗೆ ನಿಜ ಕ್ಯಾನ್ಸರಿಂದ ಹಂಗೆ ಲಂಪ್ ಬರುತ್ತೆ, ನನಗೆ ಏನು ಐಡಿಯಾನೇ ಇಲ್ಲ. ಜಸ್ಟ್ ಔಟ್ ಆಫ್ ಇದು ಹೇಳಿದೆ. ಏನು ತಲೆ ಇಲ್ಲದೆ ಮಾತಾಡ್ತೀಯ, ಬುದ್ಧಿಗಿದ್ದಿ ಇಲ್ಲದೆ, ಸುಮ್ಮನೆ ಹಾಯಾಗಿ ಮಲ್ಕೋ, ರಾತ್ರಿ ಆಗಿದೆ ಅಂದರು. ನೆಕ್ಸ್ಟ್ ಡೇ ನಂಗೆ ಮನಸ್ಸೇ ಇಲ್ಲ, ನಾನು ಹೋಗಬೇಕು, ತೋರಿಸ್ಬೇಕು ಡಾಕ್ಟ್ರಿಗೆ. ನನಗೆ ಏನೋ ಒಂದು ಪುಷ್ ಮಾಡ್ತಿತ್ತು ಹಿಂದ್ಗಡೆ. ಸೊ ಯು ಗೋ ಮೀಟ್ ಎ ಡಾಕ್ಟರ್ ಥರ. ನಾನು ಸೀತಾಬತೀಜ ನರ್ಸಿಂಗ್ ಹೋಮ್ನಲ್ಲಿ ನಾನು ಗೈನಿಕ್ ಅಂತ ಅವ್ರನ್ನೇ ನೋಡಿದ್ದು ನನ್ನ ಲೈಫ್ನಲ್ಲಿ. ನಾನು ಡಾಕ್ಟರ್ಸ್ ಅಂತ ಅದು ನೋಡಿದ್ಮೇಲೆ ಇಷ್ಟೇ, ನನಗೇನು ಆ ಥರದ್ದು ಯಾವುದೂ ಸಮಸ್ಯೆಗಳಿರಲಿಲ್ಲ. ಅವ್ರನ್ನ ಹೋಗಿ ಮೀಟ್ ಮಾಡಿದಾಗ ಅವ್ರು ಇಮ್ಮಿಡಿಯೇಟಾಗಿ FNAC ಅಂತ ಬರ್ಕೊಟ್ರು. ನನಗೆ FNAC ಡೀಟೇಲ್ಸು ಗೊತ್ತಿಲ್ಲ. ಇವಾಗಲೇ ಇಮ್ಮಿಡಿಯೇಟ್ ಡಯಾಗ್ನೋಸ್ಟಿಕ್ಸ್ನಲ್ಲಿ ಮಾಡ್ಕೊಂಡ್ರು. ಸರಿ, ನನ್ನ ಫ್ರೆಂಡ್ನ ಕೇಳಿದೆ. ನನ್ನ ಫ್ರೆಂಡೇ ನನ್ನ ಜೊತೆ ಬಂದಿದ್ದ. ಅವನ್ನ ಕೇಳಿದೆ, ಏನು FNAC ಇಂದೆ? ಇರೇ ಒಬ್ಬರು ನಂಗೆ ಗೊತ್ತಿದ್ದಾರೆ ಮೆಡಿಕಲ್ ರೇಪ್, ಅವ್ರನ್ನ ಕೇಳ್ತೀನಿ ಬೇಡ. ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಆವಾಗ ಅರ್ಥ ಆಯಿತು 5 needle ಟೆಸ್ಟ್ ಅಂತ. ಅಂದರೆ ದರ್ ಇಸ್ ಸಮಥಿಂಗ್ ರಾಂಗ್, ದಟ್ಸ್ ವೈ ಇಟ್ ಇಸ್ ಸರಿ. ನೆಕ್ಸ್ಟ್ ಡೇ ನಾನು 5 needle ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಒಬ್ಬಳೇ ಹೋದೆ. ಅಲ್ಲಿರೋರೆಲ್ಲ ನಗ್ತಿದ್ರು, ಏನು ಒಬ್ಬಳೇ ಬಂದಿದ್ಯಾ, ನಿನ್ಗೆ ಏನದು ಗೊತ್ತಾ, ಇಟ್ ಈಸ್ ವೆರಿ ಪೇನ್ಫುಲ್. ಐ ಸೆಡ್ ನೋ, ನನಗೆ ಪ್ರಾಬ್ಲಮ್ ಇಲ್ಲ, ನನಗೇನು ಬಂದಿದೆಯೋ ನಾನೇ ಫೇಸ್ ಮಾಡಬೇಕು ನಾನು ಅಂತ ಹೇಳಿದೆ. ನನ್ನ ಹಸ್ಬೆಂಡಿಗೆ ಕೂಡ ಹೇಳಿರಲಿಲ್ಲ ನಾನು 5 needle ಟೆಸ್ಟ್ ಹೋಗ್ತಿದ್ದೀನಿ ಅಂತ. ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ನೋಡಿದ್ದೆ, ಒಂದು ಹುಷಾರಿಲ್ಲದೆ ಇರೋರು ಮನೆಯಲ್ಲಿದ್ದಾಗ ಆ ಹುಷಾರಿಲ್ದಿರೋರಿಗೆ ಅದೇನೋ ಅನುಭವ ಆಗ್ತಿರುತ್ತೆ, ಅದು ಅವ್ರ ಹಣೆ ಬರ. ಬಟ್ ಆ್ಯಕ್ಚುಲಿ ಅವ್ರ ಸುತ್ತಮುತ್ತ ಇರೋರು ಅವ್ರಿಗೆ ಹುಷಾರಿಲ್ದಿರೋ ಹಂಗೆ ಆಗೋಗ್ತಾರೆ ಇವ್ರನ್ನ ನೋಡಿ. ಸೊ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನನ್ನ ಸಿಸ್ಟ್ರನ್ನ ನೋಡಿಬಿಟ್ಟು. ಸೊ ನನಗೆ ಗೊತ್ತಿತ್ತು ನಂದು ಲೈಫ್ನಲ್ಲಿ ಏನೇ ಬಂದರೂ ನಾನು ಫೇಸ್ ಮಾಡಬೇಕು, ಅದೇನಿದ್ರು ಫೇಸ್ ಮಾಡಬೇಕಷ್ಟೇ. ಸೊ ಹೋಗಿದ್ದೆ. ಆ್ಯಂಡ್ ದೆನ್ December 6th of 2010 ರಿಪೋರ್ಟ್ ಬಂತು. ಆ ರಿಪೋರ್ಟ್ ತೊಗೊಳ್ಳುವಾಗ ನನ್ನ ಹಸ್ಬೆಂಡಿಗೆ ಹೇಳಿದ್ದೆ ನಾನು. ಅವ್ರು ಹೇಳಿದ್ರು, ನಾನು ಬರ್ತೀನಿ ನಿನ್ನ ಜೊತೆ. ಸರ್ ಬೇಡ, ನೀವು ಬರಬೇಡ, ನಾನು ಒಬ್ಬಳೇ ಹೋಗ್ತೀನಿ. ಬಿಕಾಸ್ ನನಗೆ ಅವರು ಒಂದೇ ಮಾತು ಹೇಳಿದರು, ನೀ ನನ್ನನ್ನು ಲವ್ ಮಾಡಿ ಮದುವೆ ಆಗಿದ್ರು, ಇರು ನಾ ಬರ್ತೀನಿ ಅಂತ. ಸೊ ಈ ಎಮೋಷ್ನಲ್ ಇದರಲ್ಲಿ ಬಿದ್ದು ಅವ್ರನ್ನ ಕರ್ಕೊಂಡು ಹೋದೆ. ಅಲ್ಲಿ ಹೋಗಿದ ತಕ್ಷಣ ಕಾರ್ಸಿನೋವಾ ಪಾಸಿಟಿವ್ ಅಂತ ಇತ್ತು. ನನಗೆ ಕಾರ್ಸಿನೋವಾ ಅಂದರೆ ಏನಂತ ಗೊತ್ತಿರಲಿಲ್ಲ. ಅಲ್ಲಿ ಇಮಿಡಿಯೇಟಾಗಿ ನರ್ಸ್ನ ಕೇಳಿದೆ, ಏನಿದು ಮೀನಿಂಗ್ ಅಂತ. ನೀವು ನಿಮ್ಮ ಡಾಕ್ಟ್ರನ್ನ ಹೋಗಿ ಕೇಳಿ. ಅವ್ರಿಗೆ ಭಯ, ನ್ಯಾಚುರಲಿ ನನ್ನ ಮೆಂಟಲ್ ಇದು ನನಗೆ ಗೊತ್ತಿಲ್ವಲ್ಲ. ಆಮೇಲಿಂದ ನಾನು ಮನೆಗೆ ಬಂದುಬಿಟ್ಟು ನನಗೆ ತುಂಬ ಒಳ್ಳೆ ಫ್ರೆಂಡ್ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಶರಣ್ ಅಂತ. ಆ್ಯಕ್ಚುಲಿ ಅವ್ರನ್ನ ಇವತ್ತಿಗೂ ನಾನು ಹಾರ್ಟ್ಫುಲಿ ಪ್ರೇ ಮಾಡ್ತೀನಿ ಅವ್ರು ಚೆನ್ನಾಗಿರಬೇಕು ಅಂತ. ಅವರು ನನಗೆ ನನ್ನ ಕಂಪ್ನಿ, ಎಲ್ಲಿ ನಾನು ಅಸೋಸಿಯೇಟ್ ಆಗಿದ್ದು ನ್ಯೂಟ್ರಿಷನ್ ಕಂಪ್ನಿನಲ್ಲಿ ಅವರಿದ್ದರು. ಹಿ ಈಸ್ ಎ ನ್ಯೂರೋ ಸರ್ಜನ್. ಅವರು ನನ್ನ ಕೇಳಿದ್ರು, ಯಾರಿದ್ದಾರೆ ನಿನ್ನ ಜೊತೆ ಅಂತ. ಇನ್ಫ್ಯಾಕ್ಟ್ ನಮ್ಮ ಅತ್ತೆಗೆ ನಾನು ಹೇಳಲಿಲ್ಲ ನನ್ನ ಕ್ಯಾನ್ಸರ್ ಅಂತ. ನನ್ನ ಮಗ ಅವಾಗಿನ್ನೂ ಕೆಲಸದಿಂದ ಆಚೆ ಮನೆಗೆ ಬಂದಿದ್ದ. ಅವ್ನಿಗೆ ಹೇಳೋದೇ ಬೇಡವಾ ಅಂತ, ನಂಗೆ ಒಬ್ಬನೇ ಮಗ, ಹೇಳೋದೇ ಬೇಡವಾ ಅಂತ. ಆಮೇಲೆ ಅವ್ನಿಗೆ ಹೋಗಿ ಬಾ ರೂಮಿಗೆ ಅಂದ್ಬಿಟ್ಟು ನಾವು 3 ಜನ ಡಿಸ್ಕಸ್ ಮಾಡಿ ನಾನು ಹೇಳಿದೆ ನನಗೆ ಕ್ಯಾನ್ಸರ್ ಅಂತ. ಅವನು ನನ್ನ ಕಾಲು ಹಿಡ್ಕೊಂಡು ಅಳಕ್ಕೆ ಶುರು ಮಾಡಿದೆ, ನೀ ಸಾಯ್ಬೇಡಮ್ಮ ಅಂತ. ಯಾಕೆಂದರೆ ಅವನಿಗೆ ನನ್ನ ಸಿಸ್ಟ್ರಿಂಗ್ಲೂ ಸತ್ತೋಗಿರೋದು ನೋಡಿ ನಾನು ಸತ್ತೋಗ್ತೀನಿ ಅಂತ. ನನಗೆ ಗೊತ್ತಿಲ್ಲ, ನಾನು ಸಾಯಲ್ಲ, ಡೋಂಟ್ ವರಿ ಅಂತ ನಾನು ಅವ್ನಿಗೆ ಹೇಳ್ತಾ ಇದ್ದೀನಿ. ನ್ಯಾಚುರಲ್ ಆಗಿ ಅವಳು ಫಸ್ಟ್ ಟೈಮ್ ಹೇಳಿದಾಗ ಎಂಥವ್ರಿಗೆ ಅಲ್ಲಿ ಒಂದು ಶಾಕಿಂಗ್ ನ್ಯೂಸ್, ಅದು ಶಾಕ್ ಆಯಿತು.
ನಾನು ಅಷ್ಟೇ ಈಸಿಯಾಗಿ ನೋಡ್ಸ್ಕೋಬಾರ್ದು ಅಂತ ನಮ್ಮ ಫ್ರೆಂಡ್ಸ್ ಮುಂದೆ ಹತ್ಕೊತಿದ್ದೆ. ಬಟ್ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು, ಇವಾಗಲೂ ಬರ್ತಿದೆ. ಬಿಕಾಸ್ ಐ ಕ್ಯಾನ್ ಗೆಟ್ ಕನೆಕ್ಟೆಡ್ ಅವತ್ತಿಗೆ. ಇದೆಲ್ಲ ಸಹಜ. ಆಮೇಲೆ ಮತ್ತೆ ಎಲ್ಲರೂ ಸೇರಿ ಫೇಸ್ ಮಾಡಲೇಬೇಕು, ಬಂದಾಗಿದೆ. ಬಂದಾದಮೇಲೆ ಇನ್ನು ಅದಕ್ಕೆ ಆ ಸೊಲ್ಯೂಷನ್ ಹುಡುಕ್ಬೇಕೆ ಹೊರತು ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲ ಅಂತ ಸರ್ವೆ ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ. ದೆನ್ ಡಾಕ್ಟರ್ ಶರಣ್ ಹೇಳಿದ್ರು, ಮನೆಗೆ ಬಾ ಇಮಿಡಿಯೇಟಾಗಿ ನಾನು ಮಾತಾಡಬೇಕು ನಿಮ್ಮ 3 ಜನದ ಹತ್ರ ಅಂತ. ನೋಡಿ ಎಷ್ಟು ಇಂಪಾರ್ಟೆಂಟು. ರೈಟ್ ಫ್ರೆಂಡ್ಸ್ ಇರಬೇಕು, ರೈಟ್ ಆ್ಯಟಿಟ್ಯೂಡ್, ಅಂದರೆ ಮನೋಭಾವನೆ ಸರಿಗಿರೋರ ಜೊತೆ ನಾವು ಮಾತಾಡಬೇಕು. ಇಲ್ಲಾಂದರೆ ನಾವು ಕುಗ್ಗೋಗ್ತೀವಿ. ಅವ್ರನ್ನ ನೋಡಿದ ತಕ್ಷಣ ಹಗ್ ಮಾಡ್ಕೊಳಕ್ಕೆ ಹೋದೆ ಡಾಕ್ಟ್ರನ್ನ. ಏನಕ್ಕೆ ನಂಗೆ ಬಂತು ಅಂತ. ಯಾಕೆಂದರೆ ಮನೆಯಲ್ಲಿ ಇನ್ನೇನು ಎಕ್ಸ್ಪ್ರೆಸ್ ಮಾಡೋಕ್ಕಲ್ಲ. ಡಾಕ್ಟರಾಗಿ ಅವರು ನನ್ನ ತಳ್ಳಿದ್ರು. ನಾನು ಮನ್ಸಿನಲ್ಲಿ ಅಂದ್ಕೊಂಡೆ, ಇದೆಂಥ ಡಾಕ್ಟ್ರಪ್ಪ ಇವರು, ಹಿಂಗೆ ತಳ್ಳಿಬಿಟ್ರು. ನಾನು ಸಿಂಪತಿ ಎಕ್ಸ್ಪೆಕ್ಟ್ ಮಾಡಿದೆ. ಅವರು ನಿಂಗೆ ನಾಚಿಕೆ ಆಗಲ್ಲ, ವೈ ಅಂತ ಕೇಳ್ತಿದ್ಯಾ? ದೇವ್ರು ಇಷ್ಟು ಒಳ್ಳೆ ಗಂಡನ ಕೊಟ್ಟಾಗ ವೈ ಕೇಳಿದ್ಯಾ? ದೇವ್ರು ಇಷ್ಟು ಒಳ್ಳೆ ಮಗನ ಕೊಟ್ಟಾಗ ವೈ ಕೇಳಿದ್ಯಾ? ಒಳ್ಳೆ ಕಾರು ಒಳ್ಳೆ ಮನೆ ಕೊಟ್ಟಾಗ ವೈ ಕೇಳಿದ್ಯಾ? ವೈ ನಾಟ್ ಯು? ಕಮಾನ್ ಅಂದ್ಬಿಟ್ಟು ಆ ವರ್ಡ್ ನೋಡಿ ನನಗೆ ಐ ಗಾಟ್ ದಟ್ ಝೀಲ್. ಕರೆಕ್ಟ್ ಅಲ್ವಾ? ವೈ ನಾಟ್ ಮೀ? ಎಲ್ಲ ಕೊಟ್ಟಿದ್ದಾನೆ ದೇವರು. ಇಫ್ ಗಾಡ್ ಈಸ್ ವಿತ್ ಮೀ, ನಾನು ಏನು ಬೇಕಾದ್ರೂ ಫೇಸ್ ಮಾಡ್ಬೋದು ಅಂದ್ಬಿಟ್ಟು ನಾನು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಸ್ಟಾರ್ಟೆಡ್ ರೀಡಿಂಗ್ ಸಮ್ ಬುಕ್ಸ್. ಸೀಕ್ರೆಟ್ ಅಂತ ಇದೆಲ್ಲ ಸ್ವಲ್ಪ ವೀಡಿಯೋಸ್ ನೋಡೋದು, ನನ್ನ ಮೈಂಡಲ್ಲಿ ಏನಿದ್ರೆ ಅದಾಗುತ್ತೆ ಅಂತ. ಅದರಲ್ಲಿ ಶ್ರೀನಾಥ್ ಅವರು, ಡಾಕ್ಟರ್ ಶ್ರೀನಾಥ್ನ ಅಡ್ವೈಸ್ ಮಾಡಿದ್ದು ನಾಗೇಂದ್ರ ಅಂತ ನನ್ನ ಫ್ರೆಂಡು. ಆವತ್ತಿನ ದಿನ ಅವನು ನನಗೆ ಸಪೋರ್ಟಿವ್ ಆಗಿ, ಬಾರೋ ನಮ್ಮ ಡಾಕ್ಟ್ರೇ ಇದ್ದಾರೆ ಹೇಳೋಣ ಅಂದರು. ಸರಿ, ಇವಳನ್ನೂ ಕರ್ಕೊಂಡು ನಾನು ಶಂಕರಾಗೆ ವಿಸಿಟ್ ಕೊಟ್ಟೆ. ನನಗೆ ಡಾಕ್ಟರ್ ಶ್ರೀನಾಥ್ ಗೊತ್ತಿದ್ದರಿಂದ ವಿ ವೆಂಟ್ ಸ್ಟ್ರೇಟ್ ಟು ಶ್ರೀನಾಥ್. ರೆಕಾರ್ಡ್ಸ್ ಇಟ್ಕೊಂಡು, ವಾಟ್ ಎವರ್ ದಟ್ ರಿಪೋರ್ಟ್ಸ್ ಇಟ್ಕೊಂಡು ಅಲ್ಲಿ ಡಾಕ್ಟ್ರು ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತು ನಾವು ಆ ಡಿಸಿಷನ್ ಇಮಿಡಿಯೇಟಾಗಿ ತೊಗೋಬೇಕು ಅಂತ ಡಿಸಿಷನ್ ತೊಗೊಂಡ್ವಿ. ಶ್ರೀನಾಥ್ ನನ್ನ ನೋಡಿದ ತಕ್ಷಣ, ಏಮ್ಮ నువ్వు వచ్చినావు, ಹಿ ಸ್ಪೀಕ್ಸ್ ತೆಲುಗು, ಏಮ್ಮ ನಾನು ಹೇಳಿದೆ ಐ ಆಮ್ ಯುವರ್ ಪೇಷಂಟ್ ಅಂದೆ. ಅವ್ರು ಒಂದೇ ಮಾತು ಹೇಳಿದ್ರು, ಪಿಚ್ಚಿಗೆ ಮಾತಾಡೋದು ಲೇಸ್ಪೋಮ್ಮ, ಏನೋ ಲೈಕ್ ಹಿ ಲವ್ಸ್ ಮೀ ಸೋ ಮಚ್ ಆ್ಯಂಡ್ ಐ ಲವ್ ಹಿಮ್ ಸೋ ಮಚ್. ಎಂಥ ಒಳ್ಳೆ ಬ್ಯೂಟಿಫುಲ್ ಸೋಲ್ ಹಿ ಈಸ್. ನಾನು ಹೇಳಿದೆ, ಇಲ್ಲ ಡಾಕ್ಟರ್, ಸೀರಿಯಸ್ಸಾಗಿ ಐ ಆಮ್ ಯುವರ್ ಪೇಷಂಟ್. ಬಳಕ್ಕೆ ಕರೆದುಬಿಟ್ಟು ಆಮೇಲೆ ಎಲ್ಲ ನೋಡಿಬಿಟ್ಟು, ಡೋಂಟ್ ವರಿ, ಇಮಿಡಿಯೇಟಾಗಿ ಸರ್ಜರಿ ಮಾಡಬೇಕು. ಯಾವಾಗ ಫಿಕ್ಸ್ ಮಾಡೋಣ ಹೇಳು. ನಾನು ಹೋಗಿರೋದವರು ಅವ್ರ ಹತ್ರ 8th, 6th ನಂಗೆ ರಿಪೋರ್ಟ್ಸ್ ಈವ್ನಿಂಗ್ ಬಂದಿದ್ದು, 7th ಇದು ಟೈಮ್ ಪಾಸ್. 8th ಹೋದೆ. 8th ಅವ್ರು ಹೇಳಿದ್ರು, ನೀನು ಫಿಕ್ಸ್ ಮಾಡಿ ಡೇಟ್ ಅಂದರು. ನಾನು ಹೇಳಿದೆ, ನಂಗೆ ಟೈಮ್ ಬೇಕು ಅಂದೆ. ಇಲ್ಲ, ಈ ಸೆಡ್ ನೋ ಟೈಮ್, ಫಿಕ್ಸ್ ಮಾಡಿ ಡೇಟ್, ಇಟ್ ಹ್ಯಾಸ್ ಟು ಬಿ, ನಾ ಸರ್ಜರಿ ಮಾಡಬೇಕು ನಿಂಗೆ. 16th ಅವರೇ ಫಿಕ್ಸ್ ಮಾಡಿಬಿಟ್ರು ಡೇಟ್. 16th ಹೋದೆ, ಸರ್ಜರಿ ಮಾಡಿಕೊಂಡೆ. ಆ್ಯಂಡ್ ಹಿ ಸೆಡ್, ನಿಂಗೆ ಏನೂ ಆಗೋದಿಲ್ಲ, ನೀ ಚೆನ್ನಾಗಿರ್ತೀಯ. ದಟ್ ಒನ್ ಹೋಪ್. ನನಗೆ ಆವಾಗವರೆಗೂ ನಂಗೆ ಗೊತ್ತೇ ಇಲ್ಲ, ನಾ ಕೀಮೊಥೆರಪಿ ಐ ಹ್ಯಾವ್ ಟು ಗೋ ಥ್ರೂ ಅಂತ. ಆ್ಯಂಡ್ ನಂಗೆ ತುಂಬ ಮನ್ಸಿನಲ್ಲೆಲ್ಲ ಇರ್ತಿತ್ತು. ಇಷ್ಟರೊಳಗಡೆ ನನಗೆ ಶರಣ್ ಇನ್ನೂ ಒಂದು ಹೇಳಿದರು, ಮೆಂಟಲಿ ಪ್ರಿಪೇರ್ ಮಾಡಿದರು. ಕೀಮೊಥೆರಪಿ ಈಸ್ ನಥಿಂಗ್ ಬಟ್ ಇಟ್ ವಿಲ್ ನಿನಗೆ ಕ್ಯಾನ್ಸರ್ ಸೆಲ್ಸ್ನ ಸಾಯಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಆ ಮೆಡಿಸನಿಗೆ ಪಾಪ ಗುಡ್ ಸೆಲ್ಸ್ ಯಾವುದಂತ ಗೊತ್ತಿಲ್ಲ. ಸೊ ಬ್ಯಾಡ್ ಸೆಲ್ಸ್ನ, ಕ್ಯಾನ್ಸರ್ ಸೆಲ್ಸ್ನ ಸಾಯಿಸುವಾಗ ಒಳ್ಳೆ ಸೆಲ್ಸು ಸತ್ತೋಗುತ್ತೆ. ಸೊ ತಲೆ ಕೆಡ್ಸ್ಕೊಬೇಡ. ನೀನು ಒಳ್ಳೆ ನ್ಯೂಟ್ರಿಷನ್ ತೊಗೊಂಡು ನೀನು ಪಾಸಿಟಿವ್ ಮೈಂಡ್ಸೆಟ್ ಇದ್ದರೆ ನಿನಗೆ ಸೆಲ್ಸು ಹುಟ್ಟುತ್ತಾ ಇರುತ್ತೆ, ಸಾಯ್ತಾ ಇರುತ್ತೆ, ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ, ನಿಂಗೆ ಅದೆಲ್ಲ ಗೊತ್ತು. ಆದರೆ ಒಂದೇ ಒಂದು ಡ್ರಾಬ್ಯಾಕ್, ನಿಂದು ಇಷ್ಟು ಬ್ಯೂಟಿಫುಲ್ ಹೇರ್ ಇದೆ ಅಲ್ವಾ, ಕೀಮೊಥೆರಪಿಯಿಂದ ಇದು ಲಾಸ್ ಆಗುತ್ತೆ. ಸೊ ನನ್ನ ಅಡ್ವೈಸ್ ನಿಂಗೆ ಇಂದ ಹೇಳು ಶರಣ್, ನೀನು ಏನು ಹೇಳಿದ್ರೆ ಅದು ಮಾಡ್ತೀನಿ. ನಿನಗೆ ತುಂಬ ಇಷ್ಟವಾದ ದೇವರು ಸತ್ಯಸಾಯಿ ಬಾಬಾ ಆರ್ ತಿರುಪತಿ ಮನೆ ದೇವರು, ಎರಡರಲ್ಲಿ ಯಾವುದಾದ್ರು ಒಂದು ಜಾಗಕ್ಕೆ ಹೋಗ್ಬಿಡು, ನೀನು ಚೆನ್ನಾಗಿರೋ ಕೂದಲನ್ನ ಕೊಟ್ಬಿಡು. ಆವಾಗ ನೀನು ಕೀಮೊಥೆರಪಿ ತೊಗೊಳ್ಳೋವಾಗ ನೀನು ಅದನ್ನು ಬೈಕೊಳ್ಳಲ್ಲ, ನೀನು ಅದನ್ನು ಆಕ್ಸೆಪ್ಟ್ ಮಾಡು. ನಿನ್ನ ಬಾಡಿನ ಚೆನ್ನಾಗಿ ಮಾಡುತ್ತದು, ಅದು ಕೆಟ್ಟದ್ದಲ್ಲ. ಇದು ಈ ಎಜುಕೇಷನ್ ಇತ್ತು ನೋಡಿ, ದ್ಯಾಟ್ ರಿಯಲಿ ಗೇವ್ ಮಿ ಅ ಪುಷ್. ನಾನು ನನ್ನ ಹಸ್ಬೆಂಡು ನನ್ನ ಮಗ ತಿರುಪತಿಗೆ ಹೋದ್ವಿ. ಅದು ಸರ್ಜರಿ ಆದಮೇಲಿಂದ ಶ್ರೀನಾಥ್ ಹೇಳಿದ್ರು, ವಾಟ್ ಇಸ್ ಇಟ್, ಬಯೋಪ್ಸಿ ರಿಸಲ್ಟ್ಸ್ ಬರುತ್ತೆ, ಬಾಂಬೆಯಿಂದ ಬರುತ್ತಮ್ಮ, ಆಮೇಲೆ ಹೇಳ್ತೀನಿ ಅಂತ. ದೆನ್ ಹಿ ಗೇವ್ ಮಿ ಅ ಪ್ಲ್ಯಾನ್, 8 ಕೀಮೊಥೆರಪಿ. ಅದು
4 ಕೀಮೊಥೆರಪಿ ಫಸ್ಟು, ಆಮೇಲೆ ಮಧ್ಯದಲ್ಲಿ ರೇಡಿಯೋಥೆರಪಿ, ಸ್ಯಾಂಡ್ವಿಚ್, ಆಮೇಲೆ 4 ಕೀಮೊಥೆರಪಿ. ಸೊ ಕೀಮೊಥೆರಪಿ ಡಾಕ್ಟ್ರು ಇಸ್ ಡಾಕ್ಟರ್ ಶೇಖರ್ ಪಾಟೀಲ್ ಅಂತ. ಸೊ ನೀನು ತಗೊಳ್ಳೇಬೇಕು ಅಂತೆಲ್ಲ ಹೇಳಿದ್ರು. ಆವಾಗ ತಿರುಪತಿಗೆ ಹೋಗ್ಬಿಟ್ಟು ಐ ವಾಸ್ ಮೆಂಟಲಿ ರೆಡಿ ಟು ಟೇಕ್ ಕೀಮೊಥೆರಪಿ. ವಂಡರ್ಫುಲ್ ಶೇಖರ್ ಪಾಟೀಲ್ ಡಾಕ್ಟರ್ ಕೂಡ ಒಂದೇ ಅಡ್ವೈಸರ್ ನಂಗೆ ಮಾಡಿದ್ದು. ಅವ್ರನ್ನೂ ನಾನು ನನ್ನ ಸಿಸ್ಟರ್ ಇನ್ ಲಾಗೆ ಹೋಗುವಾಗ ಮೀಟ್ ಮಾಡ್ತಿದ್ದೆ. ಅವ್ರು ಒಂದೇ ಒಂದು ಹೇಳಿದರು, ಒಂದು ಸ್ಮಾಲ್ ಟಿಪ್ ನಿಂಗೆ ಕೊಡ್ತೀನಿ, ಇಲ್ಲಿ ಬಂದಾಗ ಯಾವ ಪೇಷಂಟ್ಸ್ನೂ ನೀನು ನಿಂಗೇನು ಮೆಡಿಸನ್ನು ಡಿಸ್ಕಸ್ ಮಾಡಬೇಡ. ಬಿಕಾಸ್ ಈಚ್ ಬಾಡಿ ಈಸ್ ಡಿಫ್ರೆಂಟ್. ಅವ್ರಿಗೇನೋ ಬೇರೆ ಮೆಡಿಸನ್ನು, ನಿಂಗೇನೋ ಬೇರೆ. ನೀನು ಅದನ್ನು ಗೂಗಲ್ನಲ್ಲಿ ಫಸ್ಟ್ ಸ್ಟಾಪ್ ಮಾಡು. ಬಿಕಾಸ್ ಗೂಗಲ್ ಈಸ್ ಓನ್ಲಿ ಸರ್ಚ್ ಎಂಜಿನ್. ತುಂಬ ಜನ ಎಲ್ಲದಕ್ಕೂ ಗೂಗಲ್ ಮಾಡ್ತಾರೆ. ನಾನು ಇವಾಗಲೂ ಹೇಳ್ತೀನಿ, ಗೂಗಲ್ ಈಸ್ ಓನ್ಲಿ ಸರ್ಚ್ ಎಂಜಿನ್. ನೀನೇನು ಹುಡುಕಿದ್ರೆ ಅದೇ ಬರೋದು. ನೀನು ಒಳ್ಳೇದು ಹುಡುಕಿದ್ರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಹುಡುಕಿದ್ರೆ ಕೆಟ್ಟದ್ದು ಬರುತ್ತೆ. ಸೊ ಅವ್ರು ಇದನ್ನು ನಂಗೆ ಹೇಳಿದರು, ಗೂಗಲ್ನಲ್ಲಿ ಸರ್ಚ್ ಮಾಡಬೇಡ, ನಾನು ನಿನಗೆ ನನ್ನ ನಂಬು. ಆ್ಯಂಡ್ ಡಾಕ್ಟರ್ ಶ್ರೀನಾಥ್ ನಿಂಗೆ ಸರಿಗೆ ಚೆನ್ನಾಗಿ ಮಾಡಿದಾರೆಲ್ಲ, ಡೋಂಟ್ ವರಿ ಅಂತ. ಆ್ಯಂಡ್ ಇದನ್ನು ನಾನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದೆ. ಇವತ್ತರೆಗೂ ನನಗೇನು ಕೀಮೊಥೆರಪಿ ಕೊಟ್ಟರು ಗೊತ್ತಿಲ್ಲ. ಬಟ್ ನನ್ನ ಸಿಸ್ಟರ್ ಇನ್ ಲಾಗೆ ನಾನು ನೋಡಿದ್ದೆ, ವೇನ್ಸ್ಗೆ ಕೀಮೊಥೆರಪಿ ಕೊಡ್ತಿದ್ರು. ಅವ್ರಿಗೆ ಆವಾಗವಾಗ ವೇನ್ಸ್ ಸಿಗ್ತಿರ್ಲಿಲ್ಲ. ಅದು ಸಿಗದೇ ಇರೋ ಕಾರಣ ಫುಲ್ಲು ಬ್ಲ್ಯಾಕ್ ಆಗ್ತಿತ್ತು, ಬ್ಲಡ್ ಕ್ಲಾಟ್ ಆಗ್ತಿತ್ತು. ಸೊ ನನಗೆ ಒಂದು ಆಪ್ಷನ್ ಕೊಟ್ಟರು, ನೀನು ಕೀಮೋ ಪೋರ್ಟ್ ಹಾಕ್ಕೋಬೋದು ಅಂತ. ನಾನು ಐ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಮೈ ಹಸ್ಬೆಂಡ್ ವಾಸ್ ವೆರಿ ಸಪೋರ್ಟಿವ್. ನೀ ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡ, ನೀನು ಮಾಡ್ಕೊ, ನೀ ಚೆನ್ನಾಗಿರು. ಬಟ್ ಅವ್ರಿಗೆ ಮನಸ್ಸಿನಲ್ಲಿ ಇತ್ತೇನೋ ಏನಾಗೋಗ್ತಾಳೋ ಅಂತ. ಬಟ್ ಸ್ಟಿಲ್ ಹಿ ವಾಸ್ ಆಲ್ವೇಸ್. ಆಲ್ರೆಡಿ ಅವಳು ಹೇಳ್ದಂಗೆ ಎಲ್ಲ ಥರದಲ್ಲೂ ನಾವು ಪಾಸಿಟಿವ್ ಆಗೇ ಥಿಂಕ್ ಮಾಡ್ತಾ ಇದ್ವಿ. ಅವರ ಧೈರ್ಯನೇ ಇವತ್ತಿನ ದಿನ ನಮಗೆ ಬ್ಲೆಸ್ ಆಗಿರೋದು. ನಾನು ಅಂದರೆ ನಂದು ಎಕ್ಸ್ಪ್ರೆಷನ್ನ, ನನ್ನ ಎಮೋಷನ್ಸ್ನ ಅವ್ರ ಮುಂದೆ ತೋರಿಸ್ತಿರ್ಲಿಲ್ಲ. ನಾನು ತುಂಬ ಹುಡ್ಕೊಂಡಿದ್ದು ನನ್ನ ದೇವ್ರನ್ನ. ಅಂದರೆ ನಮ್ಮೊಳಗೆ ಇದ್ದಾನೆ. ಸೊ ಐ ಸ್ಟಾರ್ಟೆಡ್ ಸರ್ಚಿಂಗ್. ನನಗೆ ನಾನು ಸ್ಟ್ರೆಂಥನ್ ಅಪ್ ಮಾಡ್ಕೋಬೇಕಂದ್ರೆ ನನ್ನ ದೇವ್ರನ್ನ ನಾನು ಹುಡುಕ್ಬೇಕು. ಸೊ ಇದನ್ನು ನನಗೆ ಮ್ಯೂಸಿಕ್ ಥ್ರೂ, ನನಗೆ ಮ್ಯೂಸಿಕ್ ತುಂಬ ಹೆಲ್ಪ್ ಮಾಡಿದೆ. ನನಗೆ ನನ್ನ ಲೈಫ್ ಇಸ್ ಮೈ ಮ್ಯೂಸಿಕ್ ಥರ. ಸೊ ಇದರಲ್ಲಿ ನನಗೆ ತುಂಬ ಮೈನಸ್ಸಿಂದ ನನ್ನ ಪ್ಲಸ್ಸಿಗೆ ಬರೋದಕ್ಕೆ ಹೆಲ್ಪ್ ಆಯಿತು. ನನ್ನ ನ್ಯೂಟ್ರಿಷನ್ ತುಂಬ ನನಗೆ ಹೆಲ್ಪ್ ಮಾಡ್ತು. ಬಿಕಾಸ್ ನಾನು ಬ್ಯುಸಿಗಿರ್ತಿದ್ದೆ, ನಾನು ಸುಮ್ಮನೆ ಇರ್ತಾನೆ ಇರಲಿಲ್ಲ. ನನ್ನ ಕೆಲಸಗಳನ್ನ ಮಾಡ್ಕೋತಿದ್ದೆ. ನಾನು ಯಾವತ್ತೂ ಯಾರಿಗೂ ಬರ್ಡನ್ ಆಗೋಕ್ಕೆ ಇಷ್ಟ ಆಗಲಿಲ್ಲ. ಇನ್ಫ್ಯಾಕ್ಟ್ ಡಾಕ್ಟರು ಸರ್ಜರಿ ಮಾಡಿದ್ಮೇಲೆ ಕೂಡ ನಂಗೆ ರೈಟ್ ಸೈಡ್ ಆಗಿರೋದು. ನೀನು ಕೈ ಜಾಸ್ತಿ ಎಲ್ಲ ಇದು ಮಾಡಬಾರ್ದು ಅದೆಲ್ಲ ಹೇಳಿದರು. ನನಗೆ ಗೊತ್ತಿತ್ತು, ನನಗೆ ನೋವಾದರೆ ನಾನು ಸುಮ್ಮನೆ ಇರಬೇಕು, ಇಲ್ಲಾಂದರೆ ನನ್ನ ಕೆಲಸನ ಮಾಡ್ಕೋಬೇಕು, ನಾನು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ಆ್ಯಂಡ್ ನನಗೇನೂ ಆಗಿಲ್ಲ, ಐ ಆಮ್ ಫೈನ್ ಅನ್ನೋದು ನಾನು ಯಾವಾಗಲೂ ಅನ್ಕೋತಿದ್ದೆ. ನಾನು ಎಲ್ಲ ಕೆಲಸ ಮಾಡ್ತಿದ್ದೆ, ನಾನು ಜಿಮ್ಮಿಗೆ ಹೋಗ್ತಿದ್ದೆ, ನಾನು ವಾಕಿಂಗ್ ಹೋಗ್ತಿದ್ದೆ, ಕೀಮೊಥೆರಪಿ ತೊಗೊಳಕ್ಕೆ ಒಬ್ಬಳೇ ಹೋಗ್ತಿದ್ದೆ. ಎಲ್ಲ ನಗೋರು ಹೌ ವಿಲ್ ಯು ಡ್ರೈವ್ ಬ್ಯಾಕ್ ಅಂತ. ನನಗೆ ಅದ್ರ ಬಗ್ಗೆ ಚಿಂತೆ ಮಾಡಿಬಿಡಿ, ಥೆರಪಿ ಕೊಡೇ ಹೋಗ್ತೀನಿ. ನಾನು ಯಾವುದೂ ಸ್ಪೆಷಲ್ ವಾರ್ಡ್ಗೆ ಅಡ್ಮಿಟ್ ಆಗ್ತಿರ್ಲಿಲ್ಲ, ಜನರಲ್ ವಾರ್ಡಲ್ಲಿ ಹೋಗ್ತಿದ್ದೆ. ಜನರಲ್ ವಾರ್ಡು ಫುಲ್ ಬ್ಯುಸಿ ಇರುತ್ತೆ, ನಿಮಗೆ ಗೊತ್ತಲ್ಲ ಇವಾಗ ಕ್ಯಾನ್ಸರ್ ಅಂದರೆ ಹಿಂಗೆ ಅಂತ. ನಾನೊಂದು ಬೆಂಚ್ ಹಾಕ್ಬಿಟ್ಟು ನಂಗೆ ಕೊಟ್ಬಿಡಿ, ನಾನು ಮನೆಗೆ ಕೊಟ್ಟೋಗ್ತೀನಿ ಅಂತ. ಅಷ್ಟರ ಮಟ್ಟಕ್ಕೆ ನಾನು ಮೆಂಟಲಿ ಪ್ರಿಪೇರ್ಡ್ ಆಗಿದ್ದೆ. ಕೀಮೋ ಪೋರ್ಟ್ ಹಾಕಿದ್ರು, ಕೀಮೋ ಪೋರ್ಟಲ್ಲಿ ನಂಗೆ ಕೀಮೊಥೆರಪಿ ಕೊಡ್ತಿದ್ರು. ನನ್ನ ನ್ಯೂಟ್ರಿಷನ್ ಒಂದು ಕಡೆ, ನನ್ನ ಮ್ಯೂಸಿಕ್ ಒಂದು ಕಡೆ, ಕೀಮೊಥೆರಪಿ ಒಂದು ಕಡೆ ಅಷ್ಟೇ. ಅದು ಗೊತ್ತಿತ್ತು ಕೀಮೊಥೆರಪಿಯಿಂದ ಅದು ಬೇರೆ ಥರ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ. ನಾನು ಯಾವುದಕ್ಕೂ ಗಮನ ಕೊಡ್ತಿರ್ಲಿಲ್ಲ. ಕೋಪ ಬರ್ತಿರ್ತಿತ್ತು, ಇರಿಟೇಟ್ ಆಗ್ತಿರ್ತಿತ್ತು. ಆ್ಯಂಡ್ ರಿಲೇಟಿವ್ಸ್ ಬಂದು ಅಯ್ಯೋ ನಿಂಗೆ ಹಿಂಗಾಗಬಾರ್ದು ಅಂದರೆ ಯಾರಿಗಾಗಬೇಕು? ಸೊ ಐ ಯೂಸ್ ಟು ಟೆಲ್ ದೆಮ್, ನನಗೆ ಅಯ್ಯೋ ಪಾಪ ಬೇಡ ಅಂತ. ಸೊ ತುಂಬ ಸರಿ ನಾನು ಎದ್ದುಟ್ಟೋಗ್ತಿದ್ದೆ ಮನೆಯಿಂದ, ಸಾರಿ ಬ್ಯುಸಿ ಇದ್ದೀನಿ ಅಂತ ಕಾರ್ ಎತ್ಕೊಂಡು ಹೊಟ್ಟೋಗ್ತಿದ್ದೆ, ಕಾರ್ ಡ್ರೈವ್ ಮಾಡ್ತಿದ್ದೆ. ನನಗೆ ಯಾವ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ, ನನಗೆ ಭಯ ಇರಲಿಲ್ಲ. ಐ ಥಿಂಕ್ ನನಗೆ ಡಾಕ್ಟರ್ಸ್ ಗೇವ್ ಮಿ ವೆರಿ ಗುಡ್ ಸಪೋರ್ಟ್. ನನಗೆ ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಎಲ್ಲ ಹೇಳ್ಕೊಡೋರು, ವೈದ್ಯೋ ನಾರಾಯಣೋ ಹರಿ ಅಂತ. ಬಟ್ ಅದೆಲ್ಲ ಡಾಕ್ಟರ್ಸು ಆ ಒಂದು ಕ್ಯಾಟಗರಿನಲ್ಲಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಡೌಟ್ಫುಲ್ ನನಗೆ. ಬಟ್ ಶ್ರೀನಾಥ್ ಕಮ್ಸ್ ಅಂಡರ್ ದಟ್ ಕ್ಯಾಟಗರಿ ಫಾರ್ ಮೀ. ನನಗೆ ಅವರು ನಿಜವಾಗ್ಲೂ ನನ್ನ ನಾರಾಯಣ ಥರ, ನನ್ನ ಗಾಡ್ ಥರ. ಅಷ್ಟು ರೆಸ್ಪೆಕ್ಟ್ ಅವ್ರ ಮೇಲೆ. ಆ್ಯಂಡ್ ಅಷ್ಟು ವೈಬ್ರೇಷನ್ಸ್ ಇದೆ ಅವರಲ್ಲಿ. ಆ್ಯಂಡ್ ಅಷ್ಟು ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ ಆ ಪರ್ಸನಲ್ಲಿ. ಆ್ಯಂಡ್ ಐ ಜಸ್ಟ್ ಲವ್ ಹಿಮ್.